ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ರಕ್ಷಣೆ ನೀಡುವ ಬೆಳಕು, ಶಾಂತಿ, ದೇವರ ಮಹಿಮೆ, ಭಯಭಕ್ತಿ, ನೀತಿ, ಧೈರ್ಯ, ದೇವದೂತರ ಕಾವಲು, ದೈವಜ್ಞಾನ, ಆತ್ಮಜ್ಞಾನ, ವಾಕ್ಯಜ್ಞಾನ, ಬೆಳಕು, ರಕ್ಷಣೆ, ಆರೋಗ್ಯ, ನೀತಿ ಜೀವದ ಯೇಸುವಿನ ಮಾತುಗಳು ಪ್ರೇರೆ, ತಂದೆ ದೇವರ ಮಾತು, ಕಾರ್ಯಗಳೆಲ್ಲವೂ ಸಫಲವಾಗುವುದು ಎನ್ನುವ ಅಂಶ ಪ್ರೇರೆ. ಸಫಲವಾಗುವುದು ಎನ್ನುವ ಅಂಶದೊಳಗೆ ನಾವು ಪ್ರವೇಶ ಆಗುವ ಮೊದಲು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ, ಕೃಪೆಯನ್ನು ಕೇಳಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆಯಲ್ಲಿ ಕೇಳಲಿರುವ ದೇವರ ಮಾತುಗಳು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ ದೇವರ ಮಾತು ನಮ್ಮ ಹೃದಯವನ್ನು ಒಳ್ಳೆಯ ನೆಲವಾಗುವಂತೆ, ಫಲ ಕೊಡುವವರಾಗುವಂತೆ, ಲೋಕಕ್ಕೆ ಹೋಗಿ 100ಕ್ಕೆ 160-30ರಷ್ಟು ದೇವರ ಚಿತ್ತದಂತೆ ನನ್ನದು ಏಕೀಭವಿಸಿ ಪ್ರಾರ್ಥನೆ ಪ್ರೇರೆ. ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೆ, 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 ಕಾರ್ಯಗಳೆಲ್ಲವೂ ಸಫಲವಾಗುವುದು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ತಂದೆ, ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಬರೆಸಿರುವ ನಿಮ್ಮ ಪರಿಶುದ್ಧ ಗ್ರಂಥ, ಸತ್ಯವೇದದ ಪವಿತ್ರ ಗ್ರಂಥ ಬೈಬಲ್ ಮುಖಾಂತರ ಕೆಲವು ನಿಮ್ಮ ಬೆಳಕಿನ, ಜಯದ, ಆಶೀರ್ವಾದ, ನೀತಿ ಜೀವದ, ಆರೋಗ್ಯದ, ಬಿಡುಗಡೆಯ, ರಕ್ಷಣೆಯ, ವಿಮೋಚನೆಯ, ಸರ್ವಜ್ಞಾನದ ವಾಕ್ಯಗಳನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ, ಹೇಳುವ ಕೇಳುವ ಮಕ್ಕಳೆಲ್ಲರೊಂದಿಗೆ ಮಾತನಾಡಬೇಕೆಂದು ಅಂತರಂಗದಲ್ಲಿ, ಮನಸ್ಸಿನಲ್ಲಿ, ದೇಹದಲ್ಲಿ ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸಬೇಕೆಂದು, ಅನೇಕರಿಗೆ ನಾವು ಬೆಳಕಾಗಿ, ಲೋಕಕ್ಕೆ ಬೆಳಕಾಗಿ, ಭೂಮಿಗೆ ಉಪ್ಪಾಗಿ ಜೀವಿಸಲು ಸೈತಾನನ ಎಲ್ಲ ಅಗ್ನಬಾಣಗಳನ್ನೆಲ್ಲ ಆರಿಸುವಂತೆ, ಆತನ ಕಾರ್ಯಗಳನ್ನೆಲ್ಲ ಶಾಂತಿದಾಯಕ ದೇವರೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು ಪರಿಶುದ್ಧಾತ್ಮನ ಫಲಗಳ ಮೂಲಕ ನಜರೇತಿನ ಪರಾತ್ಪರ ದೇವಕುಮಾರ ಪ್ರಾಣ ಕೊಟ್ಟು ಮರಣ ಗೆದ್ದ ಯೇಸು ಕ್ರಿಸ್ತ ನಾಮದ ಪ್ರಾರ್ಥನೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಕಾರ್ಯಗಳೆಲ್ಲವೂ ಸಫಲವಾಗುವುದು ಎನ್ನುವ ಅಂಶದೊಳಗೆ ನಾವು ನೇರವಾಗಿ ಪ್ರವೇಶವಾಗೋಣ ಪ್ರೇರೆ. ನಾವು ಪ್ರಯತ್ನಿಸುವ ಕಾರ್ಯಗಳೆಲ್ಲವೂ ಸಫಲವಾಗಬೇಕೆಂದು ಕೋರುತ್ತಿದ್ದೇವೆ ಪ್ರೇರೆ. ಅನೇಕರಾದ ದೇವರ ಮಕ್ಕಳು ನಾವು, ಅನ್ಯ ಜನರು ಕೂಡ. ಹೌದು, ಹಾಗೆ ಸಫಲವಾಗುತ್ತಿಲ್ಲವಾದರೆ ನಾವು ಸೋತು ಹೋಗುತ್ತಿದ್ದೇವೆ ವಿಶ್ವಾಸದಲ್ಲಿ, ದೇವರ ಕುರಿತು. ಹೌದು, ಹೀಗೆ ಪರಿಶುದ್ಧ ಗ್ರಂಥದಲ್ಲಿ ಪರಿಶೀಲಿಸಿ ನೋಡುವುದಾದರೆ ಪ್ರೇರೆ, ಯಾರು ಮಾಡುವಂಥದ್ದು ಸಫಲವಾಗುತ್ತದೆ ಎನ್ನುವ ಅಂಶದೊಳಗೆ 1ನೇ ಕೀರ್ತನೆ 1ನೇ ಅಧ್ಯಾಯದಲ್ಲಿ 2-3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ. ಹೌದು, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಯಾರು ಆನಂದಿಸುತ್ತಿದ್ದಾನೋ, ಅದನ್ನೇ ಹಗಲು ರಾತ್ರಿ ಓದುತ್ತಿದ್ದಾನೋ ಅವನೇ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟ ಮರದಂತೆ ಇದ್ದಾನೆ. ಅದು ತಕ್ಕ ಕಾಲಕ್ಕೆ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆಯೇ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವುದು. ಪ್ರೇರೆ, ದೇವರ ಧರ್ಮಶಾಸ್ತ್ರ ಅಥವಾ ಯೇಸುವಿನ ವಾಕ್ಯಗಳು, ದೇವರ ಬಾಯಿಂದ ಹೊರಟ ಮಾತಿನ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುತ್ತಾನೆ. ಆಹಾರ ಪಾನ ತಿಂದು ಕುಡಿದು ಮಾತ್ರದಿಂದ ಬದುಕುತ್ತಿಲ್ಲ ಎಂದು ಯೇಸು ಹೇಳಿದ್ದಾನೆ ಪ್ರೇರೆ. ಈ ಲೋಕದ ಪಿಶಾಚನಿಗೆ 40 ದಿವಸ ಉಪವಾಸ ಇರುವಾಗ ಯೇಸು ಅರಣ್ಯದಲ್ಲಿ. ಹೌದು, ಹೀಗೆ ನಾವು ಕ್ರೈಸ್ತವರ ಪರಿಸ್ಥಿತಿ ಏನಂದರೆ, ಬೈಬಲ್ ಗ್ರಂಥವನ್ನು ಓದುವುದಕ್ಕೆ ಅವರಿಗೆ ಸಮಯ ಇಲ್ಲ ಪ್ರೇರೆ, ಪ್ರಾರ್ಥಿಸುವುದಕ್ಕೆ ಸಮಯ ಇಲ್ಲ, ಪ್ರಭುವಿನ ಬಳಿ ಕೇಳಿ ತಿಳಿದುಕೊಳ್ಳುವುದಕ್ಕೆ ಅವರಿಗೆ ಇಷ್ಟ ಇಲ್ಲ. ಈ ದಿನ ಇಂಥ MLA ವ್ಯಕ್ತಿಯನ್ನು ಹಿಡಿದುಕೊಂಡಿದ್ದೇನೆ, ಆತನ ಮೂಲಕ ಮಂತ್ರಿಗೆ 50,000 ರೂಪಾಯಿಗಳನ್ನು ಕೊಟ್ಟಿದ್ದೇನೆ, ಆತನ ರೆಕಮೆಂಡೇಶನ್ ಸಹಾಯದ ಮೂಲಕ ಮೆಡಿಕಲ್ ಕಾಲೇಜ್ ಸೀಟಿಗೋಸ್ಕರ ಪ್ರಯತ್ನಿಸಿದ್ದೇನೆ, ಇಂಥ ವ್ಯಕ್ತಿಯ ಮೂಲಕ ಉದ್ಯೋಗ ಬದಲಿ ಅಂದರೆ ಟ್ರಾನ್ಸ್ಫರ್ಗೋಸ್ಕರ ಅಪ್ಲಿಕೇಶನ್ ಹಾಕಿದ್ದೇನೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಕಡೆಯಲ್ಲಿ ಏನು ನಡೆಯುತ್ತಿದೆ? ಏನೂ ಸಫಲವಾಗುತ್ತಿಲ್ಲ. ಎಲ್ಲ ವಿಷಯಗಳಲ್ಲಿ ಆತಂಕಗಳು, ಅಪಜಯಗಳು. ಕಾರಣ, ದೇವರ ಮಗುವಾಗಿ, ದೇವರ ಪ್ರಜೆಯಾಗಿ, ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ಆತನ ಮಾರ್ಗದಲ್ಲಿ ನಡೆಯದಿರುವುದೇ, ಆತನು ಕೊಟ್ಟ ಆಜ್ಞೆಗಳನ್ನು ಜ್ಞಾಪಿಸಿಕೊಳ್ಳದಿರುವುದೇ. ಹೌದು ಪ್ರೇರೆ, ಹೌದು, ಕೇಳಿ ಮೋಸ ಹೋಗುತ್ತಿದ್ದೇವೆ. ನಾನು ಹೇಳಿದ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಯಾವುದಕ್ಕೆ ಸಮಾನ ಎಂದು ಯೇಸು ಪ್ರಭು ಶಿಷ್ಯರನ್ನು ಕರೆದುಕೊಂಡೋಗಿ ದೊಡ್ಡ ಬಂಡೆಗಲ್ಲನ್ನು ತೋರಿಸಿ, ಬೆಟ್ಟದ ಬಂಡೆಗಲ್ಲು, ಭೂಮಿಯಿಂದ ಮೇಲೆ ಬಂದ ಆಳವಾಗಿ ಭೂಮಿಯಲ್ಲಿ ಅಡಗಿದ ಬಂಡೆಯನ್ನು ತೋರಿಸಿ, ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವನು
ತನ್ನ ಮನೆಯನ್ನು ಬಂಡೆಯ ಮೇಲೆ ಆಳವಾಗಿ ಅಗೆದು ತನ್ನ ಅಸ್ಥಿವಾರವನ್ನು ಹಾಕಿ ಮನೆಯನ್ನು ಕಟ್ಟಿದ ಬುದ್ಧಿವಂತನಿಗೆ ಹೋಲಿಕೆಯಾಗಿದ್ದಾನೆ. ಮಳೆ ಬಿತ್ತು, ನೆರೆ ಬಂತು, ಬಿರುಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದರೂ ಅದರ ಬುನಾದಿ ಅಡಿಗಟ್ಟು ಬಂಡೆಯ ಮೇಲೆ ಇದ್ದರಿಂದ ಅದು ಗಟ್ಟಿಯಾಗಿ ನಿಂತಿತ್ತು, ಏನಾಗಲಿಲ್ಲ ಅದಕ್ಕೆ. ಆದರೆ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬರು ಮಣ್ಣಿನ ಮೇಲೆ ಅಸ್ಥಿವಾರ ಇಲ್ಲದೆ, ಮಣ್ಣಿನ ಮೇಲೆ ಅಂತ ಪ್ರೇರಿ ಬುನಾದಿ ಇಲ್ಲದೆ ತನ್ನ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನರನ್ನು ಹೋಲುತ್ತಾರೆ. ಯಾರು? ಯೇಸುವಿನ ಮಾತನ್ನು ಕೇಳಿ ಅದರಂತೆ ನಡೆಯದವರು. ಇನ್ನು ಅನೇಕ ಜನರು ಬಿಟ್ಟು ಪ್ರೇರೆ, ಅವರು ಜೀವಿತೆಂಬ ಮನೆಯ ಕುರಿತೇ ಗೊತ್ತಿಲ್ಲ ಅವರಿಗೆ. ಶರೀರದಲ್ಲೇ ಜೀವಿಸುತ್ತಾರೆ, ಶರೀರದಲ್ಲೇ ಸಾಯುತ್ತಾರೆ. ಹೌದು, ಅದಕ್ಕೋಸ್ಕರ ಅವರಿಗೆ ಸುವಾರ್ತೆ ಸಾರಬೇಕಾಗಿದೆ. ಹೀಗೆ ಬುದ್ಧಿವಂತರು ಬಂಡೆ ಮೇಲೆ ಕಟ್ಟುತ್ತಾರೆ ಪ್ರಿಯ, ಆಳವಾಗಿ ಆಗಿದ್ದು ಯೇಸುವಿನ ಮಾತು ಕೇಳಿ ಅದರಲ್ಲಿ ನಡೆಯುತ್ತಾರೆ. ಬುದ್ಧಿ ಇಲ್ಲದವರು ಬುನಾದಿಯೇ ಹಾಕುವುದಿಲ್ಲ, ಮಣ್ಣಿನ ಮೇಲೆ ಕಟ್ಟುತ್ತಾರೆ. ಮತ್ತು ಸಾಮಾನ್ಯವಾಗಿ ಮಣ್ಣಿನ ಮೇಲೆ ಕಟ್ಟುವಾಗ ಅಸ್ಥಿವಾರ ಹಾಕಬೇಕು, ಬುನಾದಿ. ಆದರೆ ಯೇಸುವಿನ ಮಾತು ಕೇಳಿ ಅದರಂತೆ ನಡೆಯದವರು 2ರಷ್ಟು ಬುದ್ಧಿ ಇಲ್ಲದವರು ಪ್ರೇರೆ. ಆದರೆ ಯೇಸುವಿನ ಮಾತು ಕೇಳಿ ಬಂಡೆಯ ಮೇಲೆ ಅಗೆದು ಆಳವಾಗಿ ತನ್ನ ಅಸ್ಥಿವಾರ ಹಾಕುವವರು 2ರಷ್ಟು ಬುದ್ಧಿವಂತರು. ಬಂಡೆ ಮೇಲೆ ಅಸ್ಥಿವಾರ ಹಾಕೋದು ಅವಶ್ಯಕತೆ ಇಲ್ಲ, ಅದೇ ಅಸ್ಥಿವಾರ. ಆದರೆ ಯೇಸುವಿನ ಮಾತು ಕೇಳಿ ಅದರಂತೆ ನಡೆಯಿದರೆ 2ರಷ್ಟು ಆಶೀರ್ವಾದ ಇದೆ ಪ್ರೇರೆ. ನೀವು ಕಳೆದುಕೊಂಡಿದ್ದು ಮತ್ತೆ 2ರಷ್ಟು ಕೊಡುತ್ತಾನೆ ಪ್ರಭು. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ಆತನ ನಿಮಿತ್ತ, ಸುವಾರ್ತೆ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಮುಂದೆ ಬರುವವನು ಶಾಶ್ವತವಾಗಿ ಅದನ್ನು ಪಡೆದುಕೊಳ್ಳುತ್ತಾನೆ. ಹೌದು ಪ್ರೇರೆ. ಹೀಗೆ ನಾವು ಎಲ್ಲ ವಿಷಯಗಳಲ್ಲಿ ಸಫಲವಾಗಬೇಕಂದ್ರೆ ಯೇಸು ಎಂಬ ವಾಕ್ಯದ ಮಾತುಗಳ ಮೇಲೆ, ಬಂಡೆಯ ಮೇಲೆ ಆಳವಾಗಿ ಅಗೆದು ಆತನ ಮಾತುಗಳನ್ನು ಕೈಗೊಂಡು ನಡೆಯಬೇಕು ಪ್ರೇರೆ. ಅದು ಆವಾಗ ಮನೆ ಸಫಲವಾಗುತ್ತದೆ, ಫಲ ಕೊಡುತ್ತೇವೆ. ಹೀಗೆ ಎಲಿಜಬೆತ್ ಮಹಾರಾಣಿ ಕುರಿತು ನೋಡುತ್ತೇವೆ ಪ್ರೇರೆ. ಇಂಗ್ಲೆಂಡ್ ದೇಶದ ಮಹಾರಾಣಿ ಎಲಿಜಬೆತ್ ಮಹಾರಾಣಿ ಕಾಲದಲ್ಲಿ ಆದರೂ ಸರಿ, ವಿಕ್ಟೋರಿಯಾ ಮಹಾರಾಣಿ ಕಾಲದಲ್ಲಿ ಆದರೂ ಸರಿ, ಇಂಗ್ಲೆಂಡ್ ದೇಶ ಪ್ರಪಂಚದಲ್ಲೆಲ್ಲ ಹೆಸರುಗೊಂಡಿತು. ಅವರು ಮಾಡಿದ ಯುದ್ಧಗಳೊಳಗೆ ಜಯ ಹೊಂದುತ್ತಿದ್ದರು. ಎಲ್ಲ ಯುದ್ಧಗಳು ಮತ್ತು ಶಾಸ್ತ್ರಜ್ಞರು ಅಂದರೆ ಸೈನ್ಸ್ ವಿಜ್ಞಾನಿಗಳು ಕಂಡುಹಿಡಿದ ಆ ಸಂಗತಿಗಳು ಶ್ರೇಷ್ಠ ಸಂಗತಿಗಳಾಗಿದ್ದವು ಪ್ರೇರೆ. ಹೌದು, ಎಲ್ಲ ಶಾಸ್ತ್ರಜ್ಞರ ಕಂಡುಹಿಡಿದಕ್ಕಿಂತ ಇಂಗ್ಲೆಂಡ್ ದೇಶದ ಶಾಸ್ತ್ರಜ್ಞರು ಕಂಡುಹಿಡಿದ ಸಂಗತಿಗಳು ದೊಡ್ಡವಾಗಿದ್ದವು. ಮತ್ತು ಬ್ರಿಟಿಷರು ವಿದ್ಯಾರಂಗದೊಳಗೆ, ವೈಜ್ಞಾನಿಕ ರಂಗದೊಳಗೆ, ಯುದ್ಧ ರಂಗದೊಳಗೂ ಶ್ರೇಷ್ಠವಾಗಿ ಹೆಸರುಗೊಂಡಿದ್ದರು. ಅವರು ಮಾಡಿದ್ದೆಲ್ಲವೂ ಸಫಲವಾಗುತ್ತಿತ್ತು. ಇಂಗ್ಲೆಂಡ್ ದೇಶದ ಮಹಾರಾಣಿ ಬೈಬಲ್ ಗ್ರಂಥವನ್ನು ತೋರಿಸಿ ನಮ್ಮ ದೇಶದ ಅಭಿವೃದ್ಧಿಗೆ ಕಾರಣ ಈ ಬೈಬಲ್ ಗ್ರಂಥವೇ ಎಂದು ಹೇಳಿದು ಪ್ರಿಯರೇ. ಹೌದು ಪ್ರಿಯ ದೇವರ ಮಗುವೆ, ಈಗ ನಮ್ಮ ಕುರಿತು ಕೂಡ ಅದೇ. ನಮ್ಮ ಕಾರ್ಯಗಳೆಲ್ಲ ಸಫಲವಾಗಬೇಕಂದ್ರೆ ಕ್ರೈಸ್ತವರ ಪರಿಸ್ಥಿತಿ ಸಫಲವಾಗಬೇಕೆಂದರೆ ದೇವರ ಪಾದದ ಬಳಿ ಕಳೆಯಬೇಕು ಪ್ರೇರೆ. ಹಗಲು ರಾತ್ರಿ ವಾಕ್ಯವನ್ನು ಸಮಯವಿದ್ದಾಗಲೆಲ್ಲ ಓದಬೇಕೆಂದು ಹೇಳ್ತಿದ್ದೆ ವಾಕ್ಯ. ಕೀರ್ತನೆ 1ನೇ ಅಧ್ಯಾಯ 2ನೇ ವಾಕ್ಯ 3ನೇ ವಾಕ್ಯ ಓದೋದಾದರೆ, ಫಸ್ಟ್ ಸ್ಲಾಮ್ ಚಾಪ್ಟರ್ ಸ್ಲಾಮ್ಸ್ ಚಾಪ್ಟರ್ 1 ವರ್ಸ್ 2, 3 ವರ್ಡ್. ಇಲ್ಲಿ ಓದೋದಾದರೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಯಾವನು ಅವನು ಎಷ್ಟೋ ಧನ್ಯನು. ಪ್ರೇರೆ 2ನೇ ವಾಕ್ಯ, ದೇವರ ಧರ್ಮಶಾಸ್ತ್ರದಲ್ಲಿ ಅಂದರೆ ದೇವರ ವಾಕ್ಯ, ತಂದೆಯ ದೇವರ ವಾಕ್ಯ, ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ದೇವಕುಮಾರನಾಗಿ ಬಂದ ವಾಕ್ಯ ಹಗಲು ರಾತ್ರಿ ಯಾರು ಓದುತ್ತಾರೋ ಅವರು ಎಷ್ಟೋ ಧನ್ಯರಂತ ಪ್ರೇರೆ. ಅವನು 3ನೇ ವಾಕ್ಯ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವವು. ಹೌದು ಪ್ರೇರೆ, ನಮ್ಮ ಕಾರ್ಯಗಳು ಸಫಲವಾಗಬೇಕೆಂದರೆ ದೇವರ ಧರ್ಮಶಾಸ್ತ್ರ ಅಥವಾ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಮಾತುಗಳೆಂಬ ನೀರಿನ ಕಾಲುವೆಗಳಲ್ಲಿ ಬೆಳೆದಿರಬೇಕು ಪ್ರಿಯ. ಹಗಲು ರಾತ್ರಿ ಓದುತ್ತಿರಬೇಕು. ಈ ನೀರಿನ ಕಾಲುವೆ ಒಂದು ಬೈಬಲ್ ಗ್ರಂಥ, ದೇವರ ಮಾತುಗಳಿಂದ ಕೂಡಿದ ಪುಸ್ತಕ ಆದರೆ ನಾವು ಈ ರೀತಿ ಓದುತ್ತಾ ಇರಬೇಕೆಂದು ಹಗಲು ರಾತ್ರಿ ಅರ್ಥ ಪ್ರೇರೆ. ಅದರೊಳಗಿರುವ ಶಕ್ತಿಯನ್ನು, ಪರಿಶುದ್ಧಾತ್ಮ ಎಂಬ ಶಕ್ತಿಯನ್ನು ಏರುತ್ತಾ ಇರಬೇಕು. ಅದರ ಪ್ರಕಾರ ನಡೆಯುತ್ತಿರುವುದಾದರೆ ತಕ್ಕ ಕಾಲದಲ್ಲಿ ಫಲ ಕೊಡುತ್ತೇವೆ ಪ್ರೇರೆ. ನಮ್ಮ ಎಲೆ ಬಾಡುವುದೇ ಇಲ್ಲ, ಜೀವಿತ ಎಂಬ ಎಲೆ ಆರೋಗ್ಯ ಕೆಡುವುದಿಲ್ಲ. ಅದರಂತೆ ನಮ್ಮ ಕಾರ್ಯಗಳೆಲ್ಲ ಸಫಲವಾಗುತ್ತವೆ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುತ್ತೇವೆ.
ನಂತರ ಎಲ್ಲವೂ ನಿಮಗೆ ದೊರಕುವವು. ದೇವರ ಮಹಿಮೆಗಾಗಿ ಮಾತ್ರ, ನಮ್ಮ ತೋರಿಸಿಕೊಳ್ಳೋದಕ್ಕಾಗಲ್ಲ ಪ್ರೇರೆ. ಹೀಗೆ ನಾವು ಇನ್ನು ಮುಂದೆ ವಾಕ್ಯ ನೋಡೋದಾದ್ರೆ ಪ್ರೇರೆ, ಸಫಲವಾಗುವುದು, ಕಾರ್ಯಗಳೆಲ್ಲ ಸಫಲವಾಗುವುದು ಎನ್ನುವ ಅಂಶದಲ್ಲಿ ಪರಿಶುದ್ಧ ಗ್ರಂಥ ಭಾಗದಲ್ಲಿ ಅನೇಕ ಭಕ್ತರ ಜೀವಿತದಲ್ಲಿ ದೇವರು ಹೇಳಿದ್ದಾನೆ ಪ್ರೇರೆ. ನಿಯಮ ಸಫಲವಾಗುವುದಕ್ಕಾಗಿ ಹಳೆ ಒಡಂಬಡಿಕೆ ಅಥವಾ ಹೊಸ ಒಡಂಬಡಿಕೆಯಲ್ಲಿ, ಇನ್ನು ಹಳೆ ಒಡಂಬಡಿಕೆ ಭಾಗ ಯೆಹೋಶುವ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಕೂಡ ನೋಡುತ್ತೆ ಪ್ರೇರೆ. ಜಾಶುವ ಚಾಪ್ಟರ್ 1 ವರ್ಸ್ 8th ವರ್ಡ್ ಇಲ್ಲಿ ಓದುವುದಾದರೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲವಾಗುವೆ, ಕೃತಾರ್ಥನಾಗುವೆ. ಅದು ಪ್ರೇರೆ, ಸಫಲ, ನಮ್ಮ ಕಾರ್ಯಗಳೆಲ್ಲ ಸಫಲವಾಗುವವು. ಆಗಬೇಕಾದರೆ ಇಲ್ಲಿ ದೇವರು ಮೋಶೆ ಮುಖಾಂತರ ಹೇಳುತ್ತಿದ್ದಾನೆ ಪ್ರೇರೆ, ಯೆಹೋಶುವನೇ, ಈ ಧರ್ಮಶಾಸ್ತ್ರದಲ್ಲಿ ಯಾವಾಗಲೂ ನಿನ್ನ ಬಾಯಲ್ಲಿರಲಿ ದೇವರ ಮಾತುಗಳು, ದೇವರ ನಿಯಮಗಳು, ಕಟ್ಟಳೆಗಳು, ಆಜ್ಞೆಗಳು, ಯೇಸುವಿನ ಆಜ್ಞೆಗಳು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಅದು ಪ್ರೇರೆ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಅದು ಪ್ರೇರೆ, ಹೊಸ ಒಡಂಬಡಿಕೆ. ಈ ಹೊಸ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಹೇಳಿದ್ದಾನೆ ಪ್ರೇರೆ, ಈತ ನನ್ನ ಪ್ರಿಯ ಕುಮಾರನು, ಈತನ ಮಾತನ್ನು ಕೇಳಿರಿ. ಹೌದು, ನಾವು ಯೇಸುವಿನ ಮಾತನ್ನು ಕೇಳಬೇಕಾದ್ರೆ ಪ್ರೇರೆ, ಹೊಸ ಒಡಂಬಡಿಕೆಯ ಮತ್ತಾಯ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥದವರೆಗೆ ಎಲ್ಲ ಯೇಸುವಿನ ಕುರಿತಾಗಿವೆ. ಹಳೆ ಒಡಂಬಡಿಕೆ ಎನ್ನುವುದು ನೆರಳು, ಹೊಸ ಒಡಂಬಡಿಕೆ ಆ ನೆರಳಾಗಿರುವ ವ್ಯಕ್ತಿ. ಹೌದು ಪ್ರೇರೆ, ಅದು ನೆಗೆಟಿವ್, ಇದು ಪಾಸಿಟಿವ್ ಪ್ರೇರೆ. ಹೌದು, ಹೀಗೆ ನಾವು ಹಗಲು ರಾತ್ರಿ ದೇವರ ವಾಕ್ಯವನ್ನು ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆದಾಗ ನಮ್ಮ ಮಾರ್ಗದಲ್ಲೆಲ್ಲ ಸಫಲತೆ ಸಿಗುತ್ತದೆ ಮತ್ತು ಕೃತಾರ್ಥರಾಗುತ್ತೇವೆ ಪ್ರೇರೆ, ಧನ್ಯರಾಗುತ್ತೇವೆ ಎಂದು ಹೇಳ್ತಿದ್ದೆ ವಾಕ್ಯ. ಹೌದು, ಮತ್ತು ಕೃಪೆ ಪ್ರಭು ನಮಗೆ ನೀಡಲಿ ಎಂದು ಪ್ರಾರ್ಥಿಸೋಣ ಪ್ರೇರೆ. ಕಾರ್ಯಗಳೆಲ್ಲ ಸಫಲವಾಗುವುದು ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ, ಯೆರೆಮೀಯ ಪ್ರವಾದಿ ಗ್ರಂಥ 17ನೇ ಅಧ್ಯಾಯ 7-8ನೇ ವಾಕ್ಯದಲ್ಲಿ ಓದುತ್ತೆ ಪ್ರೇರೆ. ಪ್ರಾಫೆಟ್ ಜೆರೆಮಯ ಚಾಪ್ಟರ್ 17 ವರ್ಸ್ 7-8th ವರ್ಡ್ ಇಲ್ಲಿ ಓದುವುದಾದರೆ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸನಾಗಿದ್ದಾನೋ ಅವನು ಧನ್ಯನು. ಯೆಹೋವ ಅಂದರೆ ದೇವರು ಪ್ರೇರೆ. 8ನೇ ವಾಕ್ಯ, ನೀರಾವರಿಯಲ್ಲಿ ನೆಡಲ್ಪಟ್ಟು ಅವನು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಹೌದು ಪ್ರೇರೆ, ಇಲ್ಲಿ 17ನೇ ಅಧ್ಯಾಯ ಯೆರೆಮೀಯ ಪ್ರವಾದಿ ಗ್ರಂಥ 17ನೇ ಅಧ್ಯಾಯ 7-8ನೇ ವಾಕ್ಯ ಭಾಗ ಪ್ರೇರೆ. ಅಲ್ಲಿ ಪೀಠಿಕೆ ನೋಡುವುದಾದರೆ 5ನೇ ವಾಕ್ಯದ ಮೇಲೆ ದೇವರನ್ನು ನಂಬುವವರಿಗೂ ಮನುಷ್ಯರನ್ನು ನಂಬುವವರಿಗೂ ಇರುವ ತಾರತಮ್ಯ. ಪ್ರೇರೆ, ದೇವರನ್ನು ನಂಬುವವರಿಗೂ ಮನುಷ್ಯರನ್ನು ನಂಬುವವರಿಗೂ ಇರುವ ವ್ಯತ್ಯಾಸ. ನಾವು ದೇವರನ್ನು ನಂಬಿದರೆ ನದಿಯ ಬದಿಯಲ್ಲಿ ಬೆಳೆದಿರುವ ಮರದಾಗಿರುತ್ತೇವೆ, ತಕ್ಕ ಕಾಲದಲ್ಲಿ ಫಲ ಕೊಡುತ್ತೇವೆ, ಅದರ ಎಲೆ ಬಾಡುವುದಿಲ್ಲ, ಅಂತೆಯೇ ಕಾರ್ಯಗಳೆಲ್ಲ ಸಫಲವಾಗುತ್ತವೆ. ಆದರೆ ಮನುಷ್ಯರನ್ನು ನಂಬುವವರು ನದಿಯ ಬದಿಯಲ್ಲಿ ಅವರು ಬೆಳೆಯಲ್ಪಟ್ಟ ಮರ ಅಲ್ಲ ಪ್ರೇರೆ, ಅವರ ಕಾರ್ಯಗಳು, ಅವರ ಎಲೆಗಳು ಬಾಡುತ್ತವೆ, ಅವರ ಕಾರ್ಯಗಳೆಲ್ಲ ಅಸಫಲ ಆಗುತ್ತವೆ. ಪ್ರೇರೆ, ನದಿ ಅಂದರೆ ಯೇಸುವಾಗಿದ್ದಾನೆ, ನಾನೇ ಜೀವ ಕೊಡುವ ನೀರಾಗಿದ್ದೇನೆ. ಹೌದು, ಉಕ್ಕಿ ಹರಿದು ನಿತ್ಯ ಜೀವ ಕರೆದುಕೊಂಡು ಹೋಗುತ್ತದೆ. ಜೀವ ನದಿಯಾಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು. ಹೌದು, ಇಲ್ಲಿ ದೇವರನ್ನು ನಂಬದವರಿಗಿರುವ ವ್ಯತ್ಯಾಸ ಹೇಳುತ್ತಾ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಅಂದರೆ ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾನೋ, ಯಾರಿಗೆ ಯೇಸು ಕ್ರಿಸ್ತನು ದೇವರಾಗಿದ್ದಾನೋ, ಹೌದು ಪ್ರೇರೆ, ಮತ್ತು ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟಿದ್ದಾನೋ ಅವನೇ ಧನ್ಯನು. ಮೊದಲನೇದಾಗಿ ಆತನ ಮಾತುಗಳನ್ನು ಕೇಳಬೇಕಾದ್ರೆ ಆತನಲ್ಲಿ ನಂಬಿಕೆ ಇಡಬೇಕು ಪ್ರೇರೆ. ಫಸ್ಟ್ ಆತನ ಪ್ರೀತಿಸಬೇಕು. ಯೆಹೋವ ಅಂದರೆ ಯೇಸು ಕ್ರಿಸ್ತನು ನಂಬಿಕೆ ಇಡಬೇಕು, ಭರವಸೆ ಇಡಬೇಕು, ಮತ್ತು ಹಗಲು ರಾತ್ರಿ ಆತನ ಮಾತುಗಳನ್ನು ಧ್ಯಾನಿಸಬೇಕು. ಅವರೇ ಧನ್ಯರು. ಅವರು ನೀರಾವರಿಯಲ್ಲಿ ನೆಡಲ್ಪಟ್ಟ ಹೊಳೆಯ ದಡದಲ್ಲಿ ನೀರಾವರಿಯಲ್ಲಿ ನೆಡಲ್ಪಟ್ಟ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟರೆ, ಭರವಸೆ ಇಟ್ಟರೆ, ಹಗಲು ರಾತ್ರಿ ಆತನ ವಾಕ್ಯಗಳನ್ನು ಧ್ಯಾನಿಸಿದರೆ, ಕೈಗೊಳ್ಳುವುದಾದರೆ, ನದಿಯ ಬದಿಯಲ್ಲಿ ನೆಡಲ್ಪಟ್ಟ ನೀರಾವರಿಯಲ್ಲಿ ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದ
ನೋಡ್ರಿ, ಒಂದನೇದು ನದಿಯಲ್ಲಿ ಬದಿಯಲ್ಲಿ ಬೆಳೆದ ಮರ, ಎರಡನೇದು ಹೊಳೆಯ ನೀರಾವರಿಯಲ್ಲಿ ನೆಡಲ್ಪಟ್ಟ ಹೊಳೆಯ ದಡದಲ್ಲಿ, ಎರಡನೇದು ನೀರಾವರಿಯಲ್ಲಿ ನೆಡಲ್ಪಟ್ಟ ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ, ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ. ಧಗೆಗೆ ಭಯಪಡದೆ, ಧಗೆ ಅಂದರೆ ಬಿಸಿಲುದು, ಮಧ್ಯಾಹ್ನದ ಶಾಖ, ಬಿಸಿಲುಗಾಲ ಆಗಿರ್ಬೋದು, ಯಾವ ಕಾಲ ಆಗಿರ್ಬೋದು. ಧಗೆಗೆ ಭಯಪಡದೆ ತನ್ನ ಬೇರುಗಳನ್ನು ಹರಡಿ ಹಸುರೆಲೆಯನ್ನು ಬಿಡುತ್ತಾ, ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಯಾರು? ದೇವರನ್ನು ನಂಬುವವನು, ಆತನ ಮಾತನ್ನು ಹಗಲು ರಾತ್ರಿ ಧ್ಯಾನಿಸ್ತಿರುವ ಆತನು. ಹೊಳೆಯ ದಡದಲ್ಲಿ ನೀರಾವರಿಯಲ್ಲಿ ನೆಡಲ್ಪಟ್ಟ ಮರಕ್ಕೆ ಸಮಾನಾಗಿರ್ತಾನೆ ಪ್ರೇರೆ. ಬೇರುಗಳನ್ನು ಹರಡಿ ಹೊಳೆಯ ಪಕ್ಕದ ದಡದಲ್ಲಿ ತನ್ನ ಜೀವಿತೆಂಬ ಮರದ ಬೇರುಗಳನ್ನು ಹರಡಿ, ಧಗೆಗೆ ಭಯಪಡುವುದಿಲ್ಲ, ಬಿಸಿಲಿಗೆ ಶಾಖಕ್ಕೆ ಭಯಪಡುವುದಿಲ್ಲ, ಹಸುರೆಲೆಯನ್ನು ಬಿಡುತ್ತಾ ಬರಗಾಲದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತದಂತ ಪ್ರೇರೆ. ಬರಗಾಲದಲ್ಲಿ ಕೊಡು, ಕಾರಣ ನದಿಯ ಬದಿಯಲ್ಲಿ ಬೆಳೆದಿದೆ, ಹೊಳೆಯ ದಡದಲ್ಲಿ ನೀರಾವರಿಯಲ್ಲಿ ತನ್ನ ಬೇರುಗಳನ್ನು ಹರಡಿದೆ. ಅಂಥವರೇ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುತ್ತಾರೆ ಪ್ರೇರೆ. ಯಾರು? ಹಗಲು ರಾತ್ರಿ ದೇವರ ವಾಕ್ಯವನ್ನು ಧ್ಯಾನಿಸುವವರು, ಅದರಂತೆ ನಡೆಯುವವರು ಪ್ರೇರೆ. ಹೌದು, ಹೀಗೆ ದೇವರನ್ನು ನಂಬದವರಿಗಿರುವ ವ್ಯತ್ಯಾಸ ಇದೆ ಪ್ರೇರೆ. ನಂಬುವವರಿಗೆ ಕಾರ್ಯಗಳು ಸಫಲವಾಗುತ್ತವೆ. ನಿಶ್ಚಿಂತೆಯಾಗಿ ಸದಾಕಾಲ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನವಾಗಿರುತ್ತಾರೆ. ಹೊಳೆಯ ದಡದಲ್ಲಿ ಬೆಳೆದ ಮರ. ದೇವರ ವಾಕ್ಯವನ್ನು ಹಗಲು ರಾತ್ರಿ ಓದುವವರು ಪ್ರೇರೆ. ಹೌದು, ಲೋಕ ಕಾರ್ಯಗಳು ಮಾಡಿದರೆ ಲೋಕ ಕಾರ್ಯಗಳೇ ಸಫಲ ಆಗುತ್ತದೆ. ಹೌದು, ನಾವು ಆತ್ಮಿಕ ಕಾರ್ಯಗಳು ಸಫಲ ಆಗಬೇಕಾದ ಪ್ರೇರೆ. ಭಕ್ತಿ ಸಾಧನೆ ಎಲ್ಲಕ್ಕೂ ಪ್ರಯೋಜನ. ಈ ಲೋಕಕ್ಕೂ ಪ್ರಯೋಜನ, ಮುಂದೆ ಬರುವ ಪರಲೋಕ ಸ್ವರ್ಗ ಪ್ರವೇಶಕ್ಕೂ ಪ್ರಯೋಜನ ಪ್ರೇರೆ. ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಅದು ಪ್ರೇರೆ. ಅದು ಮರಣದಲ್ಲಿ ಮುಕ್ತಾಯ ಆಗುತ್ತದೆ, ಅದು ಅವಮಾನದಲ್ಲಿ ಮುಕ್ತಾಯವಾಗುತ್ತದೆ, ಅನಾರೋಗ್ಯದಲ್ಲಿ ಮುಕ್ತಾಯ ಆಗುತ್ತದೆ, ಚಿಂತೆ ಪೇಚಾಟ ಗೋಳಾಟದಲ್ಲಿ ಮುಕ್ತಾಯ ಆಗುತ್ತದೆ, ಗೊತ್ತು ಗುರಿ ಇಲ್ಲದೆ ಮುಕ್ತಾಯ ಆಗುತ್ತೆ ಪ್ರೇರೆ ಈ ಲೋಕದ ಜೀವನ. ಆದರೆ ಪರಲೋಕ ಜೀವನ ಆದರೆ ಯೇಸು ನಾನೇ ಮಾರ್ಗ ಸತ್ಯ ಜೀವ ಎಂದಿದ್ದಾನೆ. ನನ್ನ ಮೂಲಕವಲ್ಲದೆ ತಂದೆಯ ಬಳಿಗೆ ದೇವರ ಬಳಿಗೆ ಯಾರು ಬರುವುದಿಲ್ಲ. ನನ್ನನ್ನು ವಿಶ್ವಾಸವನ್ನು ಸತ್ತರು ಬದುಕುತ್ತಾನೆ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂದಿದ್ದಾನೆ ಪ್ರೇರೆ. ಹೀಗೆ ಯೇಸುವನ್ನು ನಂಬೋಣ ಪ್ರೇರೆ, ವ್ಯತ್ಯಾಸ ಕಾಣೋಣ. ನದಿಯ ಬದಿಯಲ್ಲಿ ಬೆಳೆದ ಹೊಳೆಯ ದಡದಲ್ಲಿ ನೀರಾವರಿಯಲ್ಲಿ ಬೇರು ಬಿಟ್ಟು ಧಗೆಗೆ ಹೆದರದೆ ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾ ನಿಶ್ಚಿಂತೆಯಾದ ಮರಕ್ಕೆ ಸಮಾನವಾಗೋಣ. ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನರಾಗಿರೋಣ. ಹೌದು, ಕಾರ್ಯಗಳೆಲ್ಲವೂ ಸಫಲವಾಗುವುದು ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋಣ ಪ್ರೇರೆ. ನಾವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 15 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. 8ನೇ ವಾಕ್ಯ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಪ್ರೇರೆ ಯೇಸು ಪ್ರಭು ಹೇಳ್ತಿದ್ದಾನೆ 15ನೇ ಅಧ್ಯಾಯದ ಯೋಹಾನ ಸುವಾರ್ತೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 15 ವರ್ಸ್ 7th 8th ವರ್ಡ್. ಅಲ್ಲಿ ನಾನೇ ಒಳ್ಳೆ ದ್ರಾಕ್ಷೆ ಗಿಡ, ನೀವು ಕವಲು ಬಳ್ಳಿಗಳು ಎಂದು ಹೇಳುತ್ತಾ ಅನೇಕ 6 ವಚನಗಳು ಹೇಳುತ್ತಾ 7ನೇ ವಚನದ ಹೇಳ್ತಿದ್ದಾನೆ ಪ್ರೇರೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ, ಅಂದರೆ ನನ್ನ ಮಾತುಗಳು, ನೀನು ಶತ್ರುವನ್ನು ಪ್ರೀತಿಸಿರಿ, ನಿನ್ನ ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ, ನಿಮ್ಮಂತೆ ನೆರನಾಗಿರುವ ಯಾರಿಗೂ ಉಪಕಾರ ಮಾಡಿದರೆ ನನಗೆ ಮಾಡಿದಾಗಾಯಿತು ಎಂದು ಅನೇಕ ವಿಷಯಗಳು ನಾವು ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಬಹುದಂತ ಪ್ರೇರೆ. ಆತನ ವಾಕ್ಯಗಳು ನಮಗೆ ದೈವ ಚಿತ್ತವನ್ನೇ ಕಲಿಸುತ್ತವೆ. ದೇವರ ರಾಜ್ಯವನ್ನೇ ಮಾರ್ಗದಲ್ಲೇ ನಡೆಯುವ ಕಾರ್ಯಗಳನ್ನು ಕೋರಿಕೊಳ್ಳುತ್ತವೆ ಪ್ರೇರೆ. ಯೋಚನೆಯನ್ನು, ವರಗಳನ್ನು, ಪರಿಶುದ್ಧಾತ್ಮನ ಫಲ, ಆಯುಧಗಳನ್ನು ಕೇಳಿಕೊಳ್ಳುತ್ತವೆ. ಈ ಲೋಕದ ಅಂಧಕಾರ ಶಕ್ತಿಯ ಮೇಲೆ ಹೋರಾಡಿ ಗೆಲ್ಲಲು ಅಂಧಕಾರ ಬಲವನ್ನೆಲ್ಲ ಯೇಸು ಮಹಿಮೆಯಿಂದ ಮುರಿಯಬೇಕೆಂದು, ಯೇಸುವಿನ ರಕ್ತ ನಮ್ಮ ಆಯುಧವಾಗಬೇಕೆಂದು ಅದು ಪ್ರೇರೆ. ಹೀಗೆ
ಏನು ಬೇಕಾದ್ರೂ ಬೇಡಿಕೊಳ್ಳಿ ನಿಮಗೆ ದೊರೆಯುವುದು, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ಶಿಷ್ಯರಾಗುವಿರಿ ನನ್ನ ಶಿಷ್ಯರು. ನೀವು ಬಹಳ ಫಲ ಕೊಡುವುದರಿಂದಲೇ. ಹೌದು. ಪರಿಶುದ್ಧಾತ್ಮನ ಫಲ, ಆತನ ವಾಕ್ಯಗಳು ನಮ್ಮಲ್ಲಿ, ನಾವು ಆತನಲ್ಲಿದ್ದರೆ ಪ್ರೀತಿ ಎಂಬ ಪರಿಶುದ್ಧಾತ್ಮ ಫಲ ಕೊಡುತ್ತೇವೆ ಪ್ರೇರೆ. ಆನಂದ ಎಂಬ ಪರಿಶುದ್ಧಾತ್ಮ ಫಲ ಕೊಡುತ್ತೇವೆ. ಶಾಂತಿ ಸಮಾಧಾನ ಎಂಬ ಪರಿಶುದ್ಧಾತ್ಮನ ಫಲ, ದಯೆ, ದಾಕ್ಷಿಣ್ಯ, ಸೌಜನ್ಯ, ಸಂಯಮ, ತಾಳ್ಮೆ, ಸಹನೆ, ಭಯಭಕ್ತಿ, ವಿಧೇಯತೆ, ಪ್ರಾಮಾಣಿಕತನ, ಧೈರ್ಯ, ನಂಬಿಕೆ, ಉಪಕಾರ, ಸಾಧುತ್ವ. ಈ ಫಲ ಕೊಡುವುದರಿಂದ ತಂದೆಗೆ ಮಹಿಮೆ ಆಗ್ತದಂತ ಪ್ರೇರೆ. ನಾವು ಯೇಸುವಿನ ಶಿಷ್ಯರಾಗುತ್ತೇವೆ ಅಂತ. ಹೌದು. ವರಗಳು ಪ್ರತ್ಯೇಕ ಪ್ರೇರೆ. ಅವು ಸಭೆಯನ್ನು ಉಪಯೋಗಕ್ಕೆ ಇತರರ ಒಳಿತಿಗಾಗಿ ಕೊಡಲ್ಪಟ್ಟಿವೆ. ಹೌದು. ಅವರು ಯೇಸುವಿನ ಕಡೆಗೆ ಆಕರ್ಷಣೆ ಮಾಡಲು, ಯೇಸುವೆ ಜೀವ ಕೊಡುವ ಮರವಾಗಿದ್ದಾನೆ, ನಿಜವಾದ ದ್ರಾಕ್ಷಿ ಬೆಳೆಯಾಗಿದ್ದಾನೆ, ಆತನಲ್ಲಿ ಕಸಿ ಕಟ್ಟಲ್ಪಡಿರಿ ಎಂದು ಕರೆಯಬೇಕಾಗಿದೆ. ಅದಕ್ಕಾಗಿ ಆಕರ್ಷಣೆಗಾಗಿ ಲೋಕದವರಿಗೆ ಶಕ್ತಿಯಿಂದ ದೇವರು ಸರ್ವಶಕ್ತನಾಗಿದ್ದಾನೆ ಎಂದು ಅವರನ್ನು ಯೇಸುವಿನ ಬಳಿ ಕರೆಯದರಲೇ ಸಭೆಯನ್ನು ಕೂಡಿಸಲೇ ದೇವರ ವರಗಳು ಕಾರ್ಯ ಮಾಡುತ್ತವೆ ಪ್ರೇರೆ. ಮತ್ತು ದೇವರು ಸಮಸ್ತದಲ್ಲಿ ಸಮಸ್ತವಾಗಿದ್ದಾನೆ ಎಂದು ಆ ವರಗಳು ದೇವರ ಶಕ್ತಿಯನ್ನು ತೋರ್ಪಡಿಸುತ್ತವೆ. ಜ್ಞಾನವರ, ವಿದ್ಯಾವರ, ಅಗಾಧ ವಿಶ್ವಾಸವರ, ರೋಗಗಳನ್ನು ಗುಣ ಮಾಡುವವರ, ಅದ್ಭುತಗಳನ್ನು ಮಾಡುವವರ, ಪ್ರವಾದನೆಯವರ, ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವವರ, ನಾನಾ ಭಾಷೆಗಳನ್ನು ಆಡುವವರ, ಆ ಭಾಷೆ ವಿವರಿಸುವವರ. ಹೌದು. ಇವು ಪರಿಶುದ್ಧಾತ್ಮನು ಪ್ರತಿಯೊಬ್ಬನಿಗೂ ಅವನವನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕೊಡುತ್ತಾನೆ ಪ್ರೇರೆ. ದೇವಚಿತ್ತಾನುಸಾರ ಪರಿಶುದ್ಧಾತ್ಮನು ಆತಗೆ ಇಷ್ಟ ಬಂದಂತೆ ಕೊಡುತ್ತಾನೆ. ಅವರ ಸ್ವಭಾವಕ್ಕೆ, ಅವರ ಜೀವಿತದ ಅನುಕೂಲಕ್ಕೆ ತಕ್ಕಂತೆ ಇತರರ ಒಳಿತಿಗಾಗಿ ಕೊಡಲ್ಪಟ್ಟಿವೆ ಪ್ರೇರೆ. ಪಡೆದುಕೊಂಡವರ ಒಳಿತಿಗಾಗಿ ಅಲ್ಲ, ಸಭೆಯ ಉದ್ಧಾರಕ್ಕಾಗಿ, ಕಟ್ಟುವುದಕ್ಕೋಸ್ಕರ. ಸಭೆ ಅಂದರೆ ಯೇಸುವಿನ ಶರೀರ ಪ್ರೇರೆ. ಹೌದು. ದೇವಜನರನ್ನು ಪರಿಣತಿಯೊಳಗೆ ಕರೆದುಕೊಂಡು ಹೋಗಲು, ನಿತ್ಯ ಜೀವದೊಳಗೆ ಫಲ ಕೊಡುವವರಾಗುವಂತೆ ದೇವರ ಸ್ವಭಾವಗಳಲ್ಲಿ. ಹೌದು. ಒಂದನೆಯದಾಗಿ ದಯೆ, ಸದ್ಗುಣ, ಸೌಜನ್ಯ, ಸಂಯಮ, ಜ್ಞಾನ, ಪ್ರೀತಿ ಇವುಗಳಲ್ಲಿ ಕರೆದುಕೊಂಡು ಹೋಗಲು ಕೊಡಲಾಗಿದೆ. ಹೌದು ಪ್ರೇರೆ. ಫಲವಿಲ್ಲದಿದ್ದರೆ ಅಂಜೂರದ ಮರದಂತೆ ಇರುತ್ತೆ ಪ್ರೇರೆ, ಬರೀ ಎಲೆ. ವರಗಳು, ಫಲಗಳು ಎರಡು ಇರುವುದಾದರೆ ನಾವು ಯೇಸುವನ್ನು ಸ್ಪಷ್ಟವಾಗಿ ಲೋಕಕ್ಕೆ ತೋರಿಸಬಹುದು ಪ್ರೇರೆ. ಅದುವೇ ಕಾರ್ಯಗಳೆಲ್ಲವೂ ಸಫಲವಾಗುವುದು ಎಂದು ಕೀರ್ತನೆಗಾರ ದಾವೀದ ನುಡಿದಂತೆ, ನದಿಯ ಬದಿಯಲ್ಲಿ ಬೆಳೆದ ಮರದಂತೆ ಇರುವರು ಯಾರು? ದೇವರ ವಾಕ್ಯವನ್ನು ಹಗಲು ರಾತ್ರಿ ಓದುವವರು, ದೇವರಲ್ಲಿ ಆನಂದಿಸುವವರು. ಹೌದು ಪ್ರೇರೆ. ತಕ್ಕ ಕಾಲ ಫಲ ಕೊಡುತ್ತದೆ. ನಿಶ್ಚಿಂತೆಯಾಗಿ ಫಲ ಕೊಡುವ ಮರಕ್ಕೆ ಸಮಾನವಾಗುತ್ತಾರೆ. ಹೀಗೆ ಕಾರ್ಯಗಳೆಲ್ಲವೂ ಸಫಲವಾಗುವವು ಎನ್ನುವ ಅಂಶದೊಳಗೆ ಇನ್ನೊಂದು ವಾಕ್ಯ ನೋಡೋದಾದ್ರೆ ಪ್ರೇರೆ, ನಾವು ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಸ್ಲಾಮ್ಸ್ 119 ವರ್ಸ್ 35th ವರ್ಡ್. ಇಲ್ಲಿ ಓದುವುದಾದರೆ, ನಿನ್ನ ಆಜ್ಞಾ ಮಾರ್ಗದಲ್ಲಿ ನನ್ನನ್ನು ನಡೆಸು, ಅದೇ ನನ್ನ ಇಷ್ಟ. ದಾವೀದನು ಹೇಳ್ತಿದ್ದಾನೆ ಪ್ರೇರೆ. ದೇವರಿಗೆ ಹೃದಯ ಪ್ರಿಯನಾಗಿರೋ ಭಕ್ತನು ಮಹಾರಾಜ. ದೇವರೇ, ನಿನ್ನ ಆಜ್ಞೆಗಳಲ್ಲಿ ಮಾರ್ಗದಲ್ಲಿ ನನ್ನನ್ನು ನಡೆಸು, ಅದೇ ನನ್ನ ಇಷ್ಟ. ಯೇಸುವಿನ ಮಾರ್ಗದಲ್ಲಿ ನಡೆಸು ದೇವರೇ, ಶಿಲುಬೆ ಮಾರ್ಗದಲ್ಲಿ ನಡೆಸು. ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಇಷ್ಟಪೂರ್ವಕವಾಗಿ ಅನುದಿನ ಯೇಸುವನ್ನು ಹಿಂಬಾಲಿಸುವ ಮಾರ್ಗದಲ್ಲಿ ನಡೆಸು. ಯೇಸುವೆ ಪರಲೋಕಕ್ಕೆ, ಸ್ವರ್ಗಕ್ಕೆ, ನಿತ್ಯ ಜೀವಕ್ಕೆ, ಅಮರತ್ವಕ್ಕೆ, ಮೋಕ್ಷಕ್ಕೆ ಮಾರ್ಗ, ಸತ್ಯ. ಫಲ ಕೊಡುವುದೇ ಸತ್ಯ ಪ್ರೇರೆ. ಯೇಸು ಹೇಳಿದಂತೆ ಕೇಳುವುದೇ ಜೀವ, ಸಮೃದ್ಧಿ ಜೀವ. ಹೌದು ಎಂದು ನಿನ್ನ ಆಜ್ಞೆ ಮಾರ್ಗದಲ್ಲಿ ನನ್ನನ್ನು ನಡೆಸು, ಅದೇ ನನ್ನ ಇಷ್ಟ ಎಂದು ದೇವರನ್ನು ಪ್ರಾರ್ಥಿಸುತ್ತಿದ್ದಾನೆ ದಾವೀದನು. ಇನ್ನೊಂದು ವಾಕ್ಯ ನೋಡುವುದಾದರೆ 47ನೇ ವಾಕ್ಯ ಪ್ರೇರೆ, 119ನೇ ಕೀರ್ತನೆ 47ನೇ ವಾಕ್ಯ. ಸ್ಲಾಮ್ಸ್ 119 ಚಾಪ್ಟರ್ ವರ್ಸ್ 47th ವರ್ಡ್. ಇಲ್ಲಿ ಓದುವುದಾದರೆ, ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ, ಅವು ನನಗೆ ಇಷ್ಟ. ಅದು ಪ್ರೇರೆ. ಕಾರ್ಯಗಳೆಲ್ಲವೂ ಸಫಲವಾಗಬೇಕಂದ್ರೆ ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ ಎಂದು ಹೇಳಬೇಕಾಗಿದೆ ದೇವರಿಗೆ. ಹಾಗೆ ಆನಂದ ಪಡಬೇಕಾಗಿದೆ. ಆಜ್ಞೆಗಳನ್ನು ಪ್ರೀತಿಸಿ ಕೈಗೊಂಡು ನಡೆದು
ಅವೇ ನನಗೆ ಇಷ್ಟ ಎಂದು ಅನುಭವಪೂರ್ವಕವಾಗಿ ಹೇಳಬೇಕಾಗಿದೆ, ದೇವರಿಗೆ ಜೀವಿಸಬೇಕಾಗಿದೆ ಪ್ರೇರೆ. ದೇವರೇ, ನಿನ್ನ ಆಜ್ಞೆ ಮಾರ್ಗದಲ್ಲಿ ನನ್ನನ್ನು ನಡೆಸು, ಅದೇ ನನ್ನ ಇಷ್ಟ. 36ನೇ ವಾಕ್ಯ, ನನ್ನ ಮನಸ್ಸು ದ್ರವ್ಯಾಶೆಗಲ್ಲ ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಸು. ದೇವರೇ, ಹಗಲು ರಾತ್ರಿ ನಾನು ಓದೋದಾದರೆ ದ್ರವ್ಯಾಶಕ್ಕೋಸ್ಕರ ಅಲ್ಲ, ನೀನೇನೋ ಹಣ ಐಶ್ವರ್ಯವಂತನನ್ನಾಗಿ ಮಾಡುತ್ತೀನೆಂದು ಇಲ್ಲ, ನಿನ್ನ ಆಜ್ಞೆಗಳ ಕಡೆಗೆ ತಿರುಗಿಸು ನನ್ನ ಮನಸ್ಸು. ದ್ರವ್ಯಾಶದ ಕಡೆಗಳಲ್ಲ ಅಲ್ಲ, ಹಣದಾಸೆಗಲ್ಲ, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಸು. ನೀನು ಸಂತೋಷಿಸುವ ಮಾರ್ಗ ಕಡೆಗೆ ತಿರುಗಿಸು. ಅನೇಕರನ್ನು ತಿರುಗಿಸಲು 47ನೇ ವಾಕ್ಯದ ನೋಡೋದಾದರೆ, ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ, ಅವೇ ನನಗೆ ಇಷ್ಟ. ನಾವೇನು ಹೇಳ್ಬೇಕು ಪ್ರೇರೆ? ದೇವರೇ, ನನ್ನ ಕಾರ್ಯಗಳು ಸಫಲವಾಗುವಂತೆ ನಾನು ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುವಂತೆ ಅನುಗ್ರಹಿಸು. ಆನಂದ ಪಡಬೇಕು ಪ್ರೇರೆ, ಅವೇ ನಮಗೆ ಇಷ್ಟ ಆಗಬೇಕು. ಹೌದು, ಕಾರ್ಯಗಳೆಲ್ಲವೂ ಸಫಲವಾಗುವು ಎನ್ನುವ ಅಂಶದೊಳಗೆ ನೋಡುತ್ತಿದ್ದೇವೆ. ನಮ್ಮ ಆಜ್ಞೆಗಳೆಲ್ಲ, ದೇವರ ಆಜ್ಞೆಗಳೆಲ್ಲ ನಮ್ಮ ಆನಂದವಾಗಬೇಕಾಗಿದೆ ಪ್ರೇರೆ. ಅವು ನಮಗೆ ಇಷ್ಟವಾಗಬೇಕಾಗಿದೆ. ನಿನ್ನ ಆಜ್ಞೆ ಮಾರ್ಗದಲ್ಲಿ ನನ್ನನ್ನು ನಡೆಸು ದೇವರೇ, ಅದೇ ನನ್ನ ಇಷ್ಟ ಎಂದು ಪ್ರಾರ್ಥಿಸಬೇಕಾಗಿದೆ. ದ್ರವ್ಯಾಶೆಗಲ್ಲ, ನಿನ್ನ ಕಟ್ಟಳೆಗಳ ಕಡೆಗೆ, ಆಜ್ಞೆಗಳ ಕಡೆಗೆ, ಯೇಸು ನಾಮದ ಶಕ್ತಿಯ ಕಡೆಗೆ, ಪಾಪಗಳನ್ನು ಕ್ಷಮಿಸುವ ಅಧಿಕಾರವುಳ್ಳಾತನ ಕಡೆಗೆ. ಈಗೋ ಪರಿಶುದ್ಧಾತ್ಮನ ಓದುತ್ತಾನೆ ಪ್ರಿಯ ಶಿಷ್ಯರ ಮೇಲೆ ಎಂದು, ಪರಿಶುದ್ಧಾತ್ಮನನ್ನು ತೆಗೆದುಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸ್ತೀರೋ ಅವರ ಪಾಪ ಕ್ಷಮಿಸಲಾಗುವವು, ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಉಳಿಸಲಾಗುವವು. ಆದರೆ ಸಫಲತೆ ಕಾರ್ಯಗಳ ಸಫಲ ಆಗಬೇಕಂದ್ರೆ ಪಾಪಗಳು ಅಡ್ಡಿ ಬರುತ್ತವೆ. ಹೌದು, ಮೊದಲನೇದಾಗಿ ನಾವು ಪಾಪ ಕ್ಷಮಾಪಣೆ ಪಡೆಯಬೇಕು ಮತ್ತು ಆ ಅಧಿಕಾರವನ್ನು ಪಡೆಯಬೇಕು ಪ್ರಿಯರೇ, ಇತರರ ಪಾಪಗಳನ್ನು ಕ್ಷಮಿಸಲು ದೇವರಿಂದ. ಹೌದು, ಅಂತ ಕೃಪೆ ಪ್ರಭುವಿನಲ್ಲಿದೆ, ಯೇಸು ಕ್ರಿಸ್ತನ ನಾಮದಲ್ಲಿದೆ. ಯಾವಾಗ? ಹಗಲು ರಾತ್ರಿ ಓದುವಾಗ, ನದಿಯ ಬದಿಯಲ್ಲಿ ಬೆಳೆದ ಮರವಾಗಿರುವಾಗ, ಹೊಳೆಯ ದಡದಲ್ಲಿ ಬೇರು ಬಿಟ್ಟ ನಿಶ್ಚಿಂತೆಯಾದ ಸದಾಕಾಲ ಫಲ ಕೊಡುವ ಮರಕ್ಕೆ ಸಮಾನವಾದಾಗ, ಯೆಹೋವನೇ ಭರವಸೆ ಉಳ್ಳ ದೇವರೆಂದು ಆತನಲ್ಲೇ ವಿಶ್ವಾಸ ಇಟ್ಟಾಗ, ಕಷ್ಟ ಸಂಕಟಗಳಲ್ಲಿ ಕೈ ಬಿಡುವುದಿಲ್ಲ, ದೇವರು ತೊರೆಯುವುದಿಲ್ಲ ಎಂದು ವಿಶ್ವಾಸ ಇಟ್ಟಾಗ, ಹೀಗೆ ಕಾರ್ಯಗಳೆಲ್ಲ ಸಫಲವಾಗುವುದು. ಅದು ಪ್ರೇರೆ ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ, ಎಜ್ಕೇಲ್ ಪ್ರವಾದಿ ಗ್ರಂಥ 47ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಪ್ರಾಫೆಟ್ ಎಜ್ಕೇಲ್ ಚಾಪ್ಟರ್ 47 ವರ್ಸ್ 2nd ವರ್ಡ್. ಇಲ್ಲಿ ಓದುವುದಾದರೆ, ಆಗ ಅವನು ನನ್ನನ್ನು ಬಡಗಣ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಾಂಗಣ ಮಾರ್ಗವಾಗಿ ಸುತ್ತಿಸಿಕೊಂಡು ಮೂಡಲ ಹೆಬ್ಬಾಗಿಲಿಗೆ ಕರೆತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಪ್ರೇರೆ, ಇಲ್ಲಿ ನಾವು ಇಲ್ಲಿ ಹರಿಯುವ ನೀರು ನೋಡುತ್ತೇವೆ ಪ್ರೇರೆ. ಅಂದರೆ ದೇವಸ್ಥಾನದಿಂದ ಹೊರಡುವ ಪ್ರವಾಹ ಎನ್ನುವ ವಿಚಾರದಲ್ಲಿ ದೇವದೂತನು ಮುಖಾಂತರ ದೇವರು ಎಜ್ಕೇಲನಿಗೆ ದರ್ಶನ ತೋರಿಸ್ತಿದ್ದಾನೆ. ಹೌದು, ದೇವಸ್ಥಾನದಿಂದ ಹೊರಡುವ ಪ್ರವಾಹ. ಹೌದು, ಪ್ರಾರ್ಥನೆ ವಿಧಗಳಲ್ಲಿ ಸಭಾ ಪ್ರಾರ್ಥನೆ ದೊಡ್ಡ ಪ್ರಭಾವವಾಗಿದೆ ಪ್ರೇರೆ. ವೈಯಕ್ತಿಕವಾಗಿ ಏಕಾಂತವಾದ ಕೋಣೆಯೊಳಗೆ ಮಾಡುವ ಪ್ರಾರ್ಥನೆ ಬೇರೆ, 2-3 ಕೂಡಿರುವ ಪ್ರಾರ್ಥನೆ ಬೇರೆ, ಇಬ್ಬರು ಒಂದೇ ವಿಷಯದಲ್ಲಿ ಸ್ವರ್ಗದ ತಂದೆಯಲ್ಲಿ ಬೇಡಿ ಪಡೆದುಕೊಳ್ಳುವ ಪ್ರಾರ್ಥನೆ ಬೇರೆ, ಸಭಾ ಪ್ರಾರ್ಥನೆ ಬೇರೆ. ಎಲ್ಲ ವಿಶ್ವಾಸಿಗಳು ರಾಜ್ಯದ, ಜಿಲ್ಲೆಯ, ಅದು ಪ್ರೇರೆ, ದೇಶದ, ವಿಶ್ವದ ಪ್ರಜೆಗಳು ಪ್ರಾರ್ಥಿಸುವ ವಿಷಯ ಬೇರೆ. ಅದು ಪ್ರವಾಹವಾಗಿ ಹೊರಡುತ್ತದೆ ಪ್ರೇರೆ. ಒಂದು ಸಭೆ, ಚರ್ಚೆ ಇರ್ಬೋದು, ಒಂದೇ ವಿಷಯವಾಗಿ ಪ್ರಾರ್ಥಿಸಿದರೆ ಅದು ಪ್ರವಾಹವಾಗಿರುತ್ತದೆ ಪ್ರೇರೆ. ಹೌದು, ಹೀಗೆ ದೇವಾಲಯದ ಬಡಗಣ ಅಂದರೆ ಉತ್ತರ ದಿಕ್ಕಿನಿಂದ ಹೆಬ್ಬಾಗಿಲಿಂದ ದೇವಾಲಯದ ಹೊರಗಣ ಮಾರ್ಗವಾಗಿ ಸುತ್ತಿಕೊಂಡು ಮೂಡಲ ಹೆಬ್ಬಾಗಿಲಿಗೆ ಎಜ್ಕೇಲನನ್ನು ದೇವದೂತ ಕರೆದುಕೊಂಡು ಬಂದಂತ ಪ್ರೇರೆ. ಆತನ ನೋಡಲು ಅದರ ಬಲಗಡೆ ಮೆಲ್ಲನೆ ಹರಿಯುವ ನೀರು ಕಾಣಿಸ್ತು. ದೇವರ ಆಲಯದ ಬಲಗಡೆ ಮೆಲ್ಲನೆ ಹರಿಯುವ ನೀರು ಕಾಣಿಸ್ತಂತ ಪ್ರೇರೆ. ನೀರು ಪರಿಶುದ್ಧ ದೇವರ ಹಗಲು ರಾತ್ರಿ ಓದುವ ದೇವರ ವಾಕ್ಯಕ್ಕೆ, ಧರ್ಮಶಾಸ್ತ್ರಕ್ಕೆ ಸೂಚನೆ ಆಗಿದೆ ಪ್ರೇರೆ, ಯೇಸುವಿಗೆ ಸೂಚನೆ ಆಗಿದೆ. ಹೌದು, ಹೀಗೆ ಕಾರ್ಯಗಳೆಲ್ಲ ಸಫಲವಾಗುತ್ತವೆ. ಕೊನೆಯ ವಾಕ್ಯ ನೋಡೋಣ ಪ್ರೇರೆ. ಆದಿಕಾಂಡ 39ನೇ ಅಧ್ಯಾಯ 3ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಯೆಹೋವನು ಯೋಸೇಫನ ಸಂಗಡವಿದ್ದು ಅವನ ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆಯಿಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. 23ನೇ ವಾಕ್ಯ. ಯೆಹೋವನು ಅವನ ಸಂಗಡ ಇದ್ದು ಅವನ ಮಾಡಿದ್ದೆಲ್ಲವನ್ನು ಕೈಗೂಡಿಸಿದ್ದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನು ಏನೂ ಚಿಂತಿಸಲಿಲ್ಲ.